ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ರೀತಿ ರಿಂಗ್ ಬಿಡನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಕುಚ್ಚು ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1.5 ಇಂಚಿಗೆ ನಾನು ಈ ರೀತಿ ಕಾಟನ್ನು ದಾರದಿಂದ ಮತ್ತು ಸೂಜಿಯಿಂದ ಈ ರೀತಿ ನಾವು ಗಂಟು ಹಾಕೋಬೇಕು. ಇಲ್ಲಿ ನಾನು ಕಾಪರ್ ಕಲರ್ ರಿಂಗನ್ನು ತೊಗೊಂಡಿದ್ದೀನಿ. ಸೀರೆಗೆ ಮತ್ತು ರಿಂಗಿಗೆ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ದಾರದಿಂದ ನಾವು ಕಾಟನ್ ದಾರ ತೊಗೊಂಡಿದ್ದೀನಿ. ಈ ರೀತಿ ಒಂದು ಸಾರಿ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಹಿಂದ್ಗಡೆಯಿಂದ ನಾವು 1-2 ಸಾರಿ ನಾವು ಗಂಟನ್ನು ಹಾಕ್ಕೋಬೇಕು. ಈ ರೀತಿ ಗಂಟು ಹಾಕೋದ್ರಿಂದ ನಮಗೆ ಸೀರೆಗೆ ಕರೆಕ್ಟಾಗಿ ಕೂರುತ್ತೆ. ಇಲ್ಲಿ ನಾನು 1.5 ಇಂಚಿಗೆ ಬೀಡನ್ನು ಹಾಕ್ತಾ ಬರ್ತಾಯಿದ್ದೀನಿ ಸೀರೆಗೆ. ಈ ರೀತಿ ನಾವು ಮೊದಲು ಈ ರೀತಿ ರಿಂಗನ್ನು ಸೀರೆಗೆ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ನಾನು ಇನ್ನೊಂದು ರಿಂಗನ್ನು ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ಮನೆಯಲ್ಲಿ ಟೇಪ್ ಇರುತ್ತೆ. ಆ ಟೇಪ್ ಸಹಾಯದಿಂದ ನಾವು ಈ ರೀತಿ ಕರೆಕ್ಟಾಗಿ ಮೆಜರ್ಮೆಂಟಿಂದ ಸೂಜಿ ತಗೊಂಡು ಈ ರೀತಿ ಗಂಟನ್ನು ಹಾಕ್ಕೋಬೇಕು. ಮಾರ್ಕರ್ನಿಂದ ಮೊದಲೇ ನೀವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ರು ಒಳ್ಳೆಯದೇ. ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಈ ರೀತಿ ಕರೆಕ್ಟಾಗಿ ಅಳತೆ ಹಿಡ್ಕೊಂಡು ನಾವು ಯಾವ ರೀತಿ ಅಳತೆ ಮಾಡ್ತೀವೋ ಆ ರೀತಿ ಕರೆಕ್ಟಾಗಿ ನಾವು ಈ ರಿಂಗ್ ಬೀಡನ್ನು ಇಟ್ಕೊಂಡು ಈ ರೀತಿ ಸೀರೆಗೆ ಗಂಟು ಹಾಕೋಬೇಕು. ಇಲ್ಲಿ ಕಾಪರ್ ಕಲರ್ ಇರೋದ್ರಿಂದ ನಾನು ಕಾಪರ್ ಕಲರು ಬೀಡನ್ನು ತೊಗೊಂಡಿದ್ದೀನಿ. ನೀವು ಗೋಲ್ಡು ಜರಿಲೇ ಆದರೆ ನಿಮಗೆ ಗೋಲ್ಡ್ ಕಲರ್ ರಿಂಗ್ ಬೀಡು ಸಣ್ಣದು ಮತ್ತು ಮೀಡಿಯಮ್ಮು ದೊಡ್ಡದು 3 ಸೈಜಲ್ಲೂ ಸಿಗುತ್ತೆ. ನಿಮ್ಮ ಸೀರೆಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿಕೊಂಡು ನಾವು ನೋಡಿ ಸೀರೆ ಪೂರ್ತಿ ಈ ರೀತಿ ರಿಂಗನ್ನು ಅಟ್ಯಾಚ್ ಮಾಡ್ತಾ ಬರಬೇಕು. ನಾವು ಪೂರ್ತಿ ಸೀರೆ ಪೂರ್ತಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ನೋಡಿ ಈ ರೀತಿ 87 ದಾರನ ಸಿಲ್ಕ್ ಥ್ರೆಡನ್ನು ನಾನು ಪರ್ಪಲ್ ಕಲರ್ನ 87 ಸುತ್ತಕೊಂಡು ಕಟ್ ಮಾಡಿ ಗಮ್ ಹಾಕಿ ಅಂಟಿಸಿದ್ದೀನಿ. ಸ್ವಲ್ಪ ಫ್ಲ್ಯಾಟಾಗಿ ಅಂಟಿಸಿದ್ದೀನಿ. ಈ ರೀತಿ ನೋಡಿ, ದೊಡ್ಡ ಸೂಜಿಯಲ್ಲಿ ಈ ರೀತಿ ಆರಾಮಾಗಿ ಪಾಸ್ ಆಗಬೇಕು ನಿಮಗೆ ಥ್ರೆಡ್ಡು. ಹೀಗಾಗಿ ಈ ರೀತಿ ಫ್ಲ್ಯಾಟಾಗಿ ನಾವು ಗಮ್ ಹಾಕಬೇಕು. ನಾರ್ಮಲಾಗಿ ನೋಡಿ ಈ ರೀತಿ ರೌಂಡ್ ಮಾಡ್ತೀವಿ ಗಮ್ ಹಾಕ್ಬಿಟ್ಟು. ಇಲ್ಲಿ ನಾವು ಸೂಜಿ ಹಾಕೋದ್ರಿಂದ ಈ ರೀತಿ ಫ್ಲ್ಯಾಟಾಗಿ ಗಮ್ ಹಾಕ್ಕೋಬೇಕು. ಈ ರೀತಿ ಸೂಜಿ ಮಧ್ಯೆ ನಾವು ಥ್ರೆಡನ್ನು ಸಮ ಮಾಡ್ಕೋಬೇಕು. ಇಲ್ಲಿ ಪರ್ಪಲ್ ಕಲರ್ನು ಮತ್ತು ಕಾಪರ್ ಕಲರ್ನ ತೊಗೊಂಡಿದ್ದೀನಿ. ಲೈಟ್ ಕಾಪರ್ ಕಲರ್ನ ನೋಡಿ ಅದನ್ನು ಕೂಡ ನಾನು 87 ಸುತ್ತಿ ಗಮ್ ಹಾಕಿ ಅಂಟಿಸಿದ್ದೀನಿ. ಈ ರೀತಿ 2 ಸೂಜಿ ತೊಗೊಂಡ್ಬಿಟ್ಟು 2 ಥ್ರೆಡನ್ನು ನಾವು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಇನ್ನೊಂದು ಸಣ್ಣ ಸೂಜಿಯಲ್ಲಿ ನಾವು ಕೂಡ ಜರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ನಾವು ಬೀಡ್ ಹಾಕಿದ್ದೀವಲ್ಲ ಅದರ ಸೆಂಟ್ರಿಗೆ ಈ ರೀತಿ ಒಂದು ಹೋಲ್ ಮಾಡ್ಕೋಬೇಕು. ಕ್ರೋಶದಿಂದ ಹೋಲ್ ಮಾಡ್ಕೋಬೇಕು. ನೋಡಿ, ಈ ಬೀಡು ಒಳಗಡೆಯಿಂದ ಸೀರೆ ಕೆಳಗಿಂದ ಮೇಲೆ ತರಬೇಕು. ಸೂಜಿನ ಕೆಳಗಡೆಯಿಂದ ಈ ರೀತಿ ಮೇಲ್ಗಡೆ ಎಳ್ಕೊಂಬರ್ಬೇಕು. ಈ ಸಿಲ್ಕ್ ಥ್ರೆಡ್ ಎಲ್ಲವನ್ನು ನಾವು ಮೇಲ್ಗಡೆ ಈ ರೀತಿ ಸೂಜಿ ಸಹಾಯದಿಂದ ಎಳ್ಕೋಬೇಕು. ನೋಡಿ, ಎಳೆಯುವಾಗ ನಾವು ನೀಟಾಗಿ ಜರಿಗಳನ್ನು ಕ್ಲೀನಿ ಈ ರೀತಿ ನಿಧಾನಕ್ಕೆ ಮಾಡ್ತಾ ಎಳ್ಕೋಬೇಕು. ಈ ರೀತಿ ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ನಾವು ಅಷ್ಟು ಉದ್ದಕ್ಕೆ ನಾವು ಎಳ್ಕೊಂಬಿಟ್ಟು ನೋಡಿ ಇದನ್ನು 2 ಭಾಗ ಮಾಡ್ಕೋಬೇಕು. ಕರೆಕ್ಟಾಗಿ ಸೆಂಟ್ರ್ ನೋಡಿಕೊಂಡು 2ಕ್ಕೂ ಸಮ ಬರೋ ರೀತಿಯಲ್ಲಿ ನೋಡಿಕೊಂಡು ಈ ಸೂಜಿನ ಕೆಳಗಡೆ ಎಳ್ಕೋಬೇಕು. ಮೇಲ್ಗಡೆಯಿಂದ ಕೆಳಗಡೆ ಸೂಜಿನ ಹಾಕಿಬಿಟ್ಟು ಈ ರೀತಿ ಥ್ರೆಡನ್ನು ಎಳ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಜೋಡೆ ಹಾಕ್ತೀವಲ್ಲ ಆ ರೀತಿ ಕಾಣಿಸುತ್ತೆ ನಮಗೆ ಇದು ಡಿಸೈನು. ನೋಡಿ, ಜರಿಗಳನ್ನೆಲ್ಲ ನೀಟಾಗಿ ನಾವು ಸುಕ್ಕಿಲ್ದೆ ಹಾಗೆ ನೀಟಾಗಿ ಮಾಡ್ಕೋಬೇಕು. ಎಲ್ಲೂ ನಮಗೆ ಇದು ಅಂತ ಅನ್ನಿಸ್ಬಾರ್ದು. ನಮಗೆ ಉದ್ದ ಎಷ್ಟು ಕುಚ್ಚು ಉದ್ದ ಇರಬೇಕು ಅಷ್ಟು ನೋಡಿಕೊಂಡು ನೀವು ಈ ರೀತಿ ಕುಚ್ಚನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಉದ್ದ ಆದರೆ ಈ ರೀತಿ ನಾನು ಎಳಿತಾ ಇದ್ದೀನಿ ನೋಡಿ, ಕೆಳಗಡೆಯಿಂದ ಎಳಿತಾ ಇದ್ದೀನಿ. ಮೇಲ್ಗಡೆ ನಾವು ಈ ರೀತಿ ನೀಟ್ ಮಾಡ್ತಾ ನಿಧಾನಕ್ಕೆ ಎಳಿಬೇಕು.
ಈ ರೀತಿ ನೀಟಾಗಿ ಮಾಡಿಕೊಂಡು ಹಿಂದ್ಗಡೆ ಮತ್ತು ಮುಂದ್ಗಡೆ ನಮಗೆ ನೀಟಾಗಿ ಇದೇ ರೀತಿ ಕಾಣಿಸ್ಬೇಕು. ನೋಡಿ, ಹಿಂದ್ಗಡೆನೂ ಕ್ಲೀನಾಗಿ ಕಾಣಿಸ್ತಾ ಇದೆ, ನಿಮಗೆ ಮುಂದ್ಗಡೆಯಿಂದನೂ ಕ್ಲೀನಾಗಿ ಕಾಣಿಸ್ತಾ ಇದೆ. ಈಗ ಸಣ್ಣ ಸೂಜಿಯಲ್ಲಿ ನಾನು ಕಾಪರ್ ಕಲರ್ ಜರಿನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಒಂದು 3 ಸರಿ ನಾವು ಗಂಟು ಹಾಕೋಬೇಕು. ಈ ಕಾಪರ್ ಕಲರ್ನೇ ತೊಗೊಂಡು ನಾನಿಲ್ಲಿ 3 ಸರಿ ಹಾಕ್ತಾಯಿದ್ದೀನಿ. ನೀವು ಗೋಲ್ಡ್ ಇದ್ದರೆ ಗೋಲ್ಡ್ ಜರಿನೇ ತೊಗೊಳ್ಳಿ. ನೋಡಿ, ಈ ರೀತಿ 3 ಸರಿ ಗಟ್ಟಿಯಾಗಿ ಗಂಟು ಹಾಕ್ಬಿಟ್ಟು ಮತ್ತೆ ಕೆಳಗಡೆಯಿಂದ ಪಾಸ್ ಮಾಡಿಕೊಟ್ಟು ಸೂಜಿನ ಥ್ರೆಡನ್ನು ಎಳ್ಕೊಂಡು ನೋಡಿ ಕುಚ್ಚು ಎಷ್ಟು ಉದ್ದ ಬೇಕು ನೋಡ್ಕೊಂಡು ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೋಡಿಕೊಂಡು ನಾವು ಮಾಡ್ಕೋಬೋದು. ಇಲ್ಲಿ ದೊಡ್ಡ ಬೀಡು ಇರೋದ್ರಿಂದ ನಾನು 87 ತೊಗೊಂಡಿದ್ದೀನಿ. ನೋಡಿ, ನೆಕ್ಸ್ಟು ಈ ಕರೆಕ್ಟಾಗಿ ನಾವೇನು ಸೂಜಿ ದಾರದಿಂದ ರಿಂಗ್ ಬೀಡನ್ನು ಅಟ್ಯಾಚ್ ಮಾಡಿದ್ವಲ್ಲ ಅಲ್ಲಿಗೆ ಕರೆಕ್ಟಾಗಿ ನಾವು ಈ ರೀತಿ ಮೊದಲಿಗೆ ಹೋಲ್ ಮಾಡಿಕೊಂಡು ನೆಕ್ಸ್ಟ್ ನಾವು ಪರ್ಪಲ್ ಕಲರ್ನ ಸೂಜಿ ತೊಗೊಂಡು ಈ ರೀತಿ ಮಾಡ್ಕೊಂಡಿದ್ವಲ್ಲ ನೋಡಿ ರೆಡಿ ಇಟ್ಕೊಂಡಿರಬೇಕು. ಈ ರೀತಿ ಬೀಡು ಒಳಗಡೆಯಿಂದ ಸೀರೆ ಹಿಂದ್ಗಡೆಯಿಂದ ಮುಂದ್ಗಡೆಗೆ ಎಳ್ಕೊಂಬರ್ಬೇಕು. ಸೂಜಿನ ಈ ರೀತಿ ಎಳ್ಕೊಂಡು ನಿಧಾನವಾಗಿ ಮೇಲೆ ಎಳಿತಾ ಬರಬೇಕು ದಾರನ. ಈ ರೀತಿ ನೀಟ್ ಮಾಡಿಕೊಂಡು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ನಾವು ಈ ರೀತಿ ಉದ್ದ ನೋಡ್ಕೊಂಡ್ಬಿಟ್ಟು ಆಮೇಲೆ ಈ ಪರ್ಪಲ್ ಕಲರ್ನ 2 ಮಧ್ಯದ ಭಾಗ ಮಾಡಿಕೊಂಡು ಕರೆಕ್ಟಾಗಿ ಅರ್ಧ ಅರ್ಧ ಆಗಬೇಕು. ಆ ರೀತಿ ನೋಡಿಕೊಂಡು ಸೂಜಿನ ಕೆಳಗಡೆ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಈ ರೀತಿ ನೀಟಾಗಿ ನೋಡ್ಕೋಬೇಕು ನಾವು. ನೋಡಿ, ಈ ರೀತಿ ನೀಟಾಗಿ ಕಾಣಿಸ್ಬೇಕು. ನಮಗೆ ಜಡೆ ಹಾಕಿದ್ದು ಜಡೆ ರೀತಿ ಅನ್ನಿಸ್ಬೇಕು. ನಾರ್ಮಲ್ ಕುಚ್ಚಕ್ಕಿಂತ ನಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸಣ್ಣ ಬೀಡಲ್ಲಿ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ದೊಡ್ಡ ಬೀಡೆ ಇದೆ, ಕಾಪರ್ ಕಲರು. ನಂಗೆ ಸಣ್ಣ ಬೀಡೆ ಸಿಗಲಿಲ್ಲ ಇದರೊಳಗಡೆ, ಹೀಗಾಗಿ ದೊಡ್ಡದನ್ನೇ ಹಾಕಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಮಾಡಿಕೊಂಡು ಹಿಡ್ಕೊಂಡು ನಾವು ಕಾಪರ್ ಕಲರ್ ಜರಿ ತೊಗೊಂಡ್ಬಿಟ್ಟು ಅದರಿಂದ ಈ ರೀತಿ 3 ಸರಿ ನಾವು ಗಂಟು ಹಾಕೋಬೇಕು. ನೀಟಾಗಿ ಗಟ್ಟಿಯಾಗಿ ಹಿಡ್ಕೊಂಡು ನೀಟಾಗಿ ಒಂದು 3 ಸರಿ ಈ ರೀತಿ ಗಂಟು ಹಾಕೊಂಡ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ನಾವು ಅಕಸ್ಮಾತ್ ಈ ರಿಂಗ್ ಬೀಡನ್ನು ಅಟ್ಯಾಚ್ ಮಾಡದೆ ಹಾಗೆ ಹಾಕ್ಕೋಬೇಕು ಅಂದರೆ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಹೀಗಾಗಿ ಮೊದಲಿಗೆ ನಾವು ಸೀರೆಗೆ ಒಂದು ಅಳತೆ ಕರೆಕ್ಟಾಗಿ 1 ಇಂಚ್ ಆದರೆ ನಮಗೆ ತುಂಬ ಹತ್ತಿರ ಆಗುತ್ತೆ. ಸಣ್ಣ ಬೀಡ ಆದರೆ ನಡೆಯುತ್ತೆ. ಈ ದೊಡ್ಡ ಬೀಡ ಇರೋದ್ರಿಂದ ನಾನು 1.5 ಇಂಚಿಗೆ ಗ್ಯಾಪಿಗೆ ರಿಂಗನ್ನು ಹಾಕ್ತಾ ಬಂದಿದ್ದೀನಿ. ನೋಡಿ, ಈ ರೀತಿ ಸಮ ನೋಡಿಕೊಂಡು ಈ ರೀತಿ ಕಟ್ ಮಾಡಿದರೆ ಮುಗೀತು. ನೋಡಿ, ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಕುಚ್ಚಕ್ಕಿಂತ ನಮಗೆ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಹಾಕ್ಕೋಬೋದು. ಆರಾಮಾಗಿ ನಮಗೆ ಕ್ರೋಶ ಹೆಣೆಯೋದಕ್ಕೆ ಬರೋಲ್ಲ ಅಂತ ಹೇಳ್ತಿರ್ತಾರಲ್ಲ, ಅಂಥವರು ಆರಾಮಾಗಿ ಈ ರೀತಿ ನೀವು ಕುಚ್ಚನ್ನ ಕಟ್ಕೋಬೋದು. ನಿಮ್ಮ ಸೀರೆಗಳಿಗೆ ಆರಾಮಾಗಿ ನಿಧಾನವಾಗಿ ಕಟ್ಕೋಬೋದು ನೀವು. ನೋಡಿ, ಲಾಸ್ಟಿಗೆ ನಮಗೆ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಟ್ರಿಮ್ ಮಾಡ್ಕೊಂಬಿಟ್ರೆ ಮುಗೀತು. ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟು ಉದ್ದಕ್ಕೆ ನಾವು ಈ ರೀತಿ ಸೀರೆ ಪೂರ್ತಿ ಮಾಡ್ತಾ ನೆಕ್ಸ್ಟ್ ನಾನು ತೋರಿಸ್ತೀನಿ. ನೋಡಿ, ಸೀರೆ ಪೂರ್ತಿ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಂದ್ಸರಿ ಹಾಕಿ ನೋಡಿ. ಹಾಗೆ ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನಗೆ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಆಲ್ರೆಡಿ 700 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಲ್ಲ ಅಂಥವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ. ಹಾಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ಯಾವಾಗಲೂ ನನಗೆ ಇದೇ ರೀತಿ ಕೊಡ್ತಾಯಿರಿ ಅಂತ ಹೇಳ್ತಾ, ಹಾಗೆ ನನ್ನ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ.
ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.